ನಮಸ್ಕಾರ ಫ್ರೆಂಡ್ಸ್. ಇದೊಂದು ಭಾಳ ಒಂದು ಆಶ್ಚರ್ಯಕರವಾದಂಥ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಜನರು ಪ್ರೀತಿಯಿಂದ ಮಾಡಿಕೊಡುವ ಕೆಲಸಕ್ಕೂ ಅಥವಾ ಜನರ ಹೆಸರಲ್ಲಿ ಸರ್ಕಾರ ಮಾಡ್ತಕ್ಕಂಥ ಕೆಲಸಕ್ಕೂ ಏನು ವ್ಯತ್ಯಾಸ ಇದೆ? ಜನರು ಕಟ್ತಕ್ಕಂಥ ತೆರಿಗೆ ಹಣ ಎಲ್ಲೆಲ್ಲಿ ಲೂಟಿ ಆಗ್ತಾ ಇದೆ, ಯಾರ್ಯಾರು ಲೂಟಿ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಪೋಲಾಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನೋಡಿ, ಇಲ್ಲಿ ಇದರಲ್ಲೊಂದು ಈ ನ್ಯೂಸ್ ನೋಡಿ ಓದಿದ್ರೆ ಗೊತ್ತಾಗುತ್ತೆ. ಆ, ದಿವಂಗತ ಸೈಯದ್ ಹಾಜಿ ಅವರ ಮಕ್ಕಳು ತಮ್ಮ ತಂದೆ ಹೆಸರಿನಲ್ಲಿ ಹಾಜಿ KS ಸೈಯದ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸುಮಾರು ಈಗ ಒಂದು 2.5 ಎಕರೆ ಪ್ರದೇಶದೊಳಗೆ ಸುಮಾರು 55 ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಮನೆ ಚಿಕ್ಕ ಮನೆ ಏನೂ ಅಲ್ಲ. ಇದು ಒಂದೊಂದು ಮನೆ ಸುಮಾರು 950 ಸ್ಕ್ವೇರ್ ಫೀಟು, ವೆರಿ ಬಿಗ್. ಹಾಗೆ ಈ ಮನೆಯಲ್ಲಿ 2 ಬೆಡ್ರೂಮ್ ಇದೆ, ಕಿಚನ್ ಇದೆ, ಹಾಲ್ ಇದೆ. ಹಾಲ್ ಇಷ್ಟು ಮಾತ್ರ ಅಲ್ಲ, ಇದಕ್ಕೆ ಇವರು ಮನೆ ಯಾರು ಬಡವರಿಗೆ ಕೊಡುವಾಗ ವಿತ್ ವಾಷಿಂಗ್ ಮೆಷಿನು, ಬೆಡ್ಡು, ಡೈನಿಂಗ್ ಟೇಬಲು, ಚೇರು, ಸೋಫಾ, ಪೀಠೋಪಕರಣ ಎಲ್ಲ ಸೇರಿ ಕೊಡ್ತಾ ಇದ್ದಾರೆ. ಇನ್ನೊಂದು ವಿಚಾರ, ಒಂದು ಆಶ್ಚರ್ಯಕರ ವಿಚಾರ ಅಂತ ಹೇಳಿದರೆ, ಈ ಎಲ್ಲ ಮನೆಗೆ ಅಂದರೆ ಈ ಒಂದೊಂದು ಮನೆಗೆ ಈ ವಿತ್ ಫರ್ನಿಚರ್ ಹಾಕಿ ಕೊಡಲಿಕ್ಕೆ ಇವರಿಗೆ 900 ಸ್ಕ್ವೇರ್ ಫೀಟ್ ಮನೆಗೆ ಖರ್ಚು ಬೀಳುವಂಥದ್ದು 12 ಲಕ್ಷ ರೂಪಾಯಿ. ಇಂಥದ್ದು 55 ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಈಗ ಇದೊಂದು ವಿಚಾರ. ಇನ್ನೊಂದು ಕಡೆ ನಮ್ಮ ಮಂಗಳೂರಿನ ಸ್ಮಾರ್ಟ್ ಸಿಟಿಯಲ್ಲಿ ಒಂದಿಷ್ಟು ಇದು ಮಾಡಿದ್ದಾರೆ. ಯಾವುದು, ಅಲ್ಲೊಂದು ಟೌನ್ ಹಾಲ್ ಎದುರುಗಡೆ ಒಂದು ಕ್ಲಾಕ್ ಟವರ್ ಮಾಡಿದ್ದಾರೆ. ಒಂದು ಕ್ಲಾಕ್ ಟವರ್, ಒಂದು 4 ಪಿಲ್ಲರ್ ಹಾಕಿ ಮೇಲೆ ಗೋಡೆ ಕಟ್ಟಿ ಅದಕ್ಕೆ ಲ್ಯಾಟ್ರಿಕ್ ಸ್ಟೋನ್ ಹಾಕಿ ಮೇಲೆ 4 ಗಡಿಯಾರ ಇಟ್ಟಿದ್ದು. 1,30,30,00,000 ಚಿಲ್ಲರೆ ಅದಕ್ಕೆ. ಹಾಗೆ ಇಲ್ಲಿ ನಮ್ಮದು ಸ್ಮಾರ್ಟ್ ಸಿಟಿ ಬಸ್ ಸ್ಟ್ಯಾಂಡ್ಗಳನ್ನು ನೋಡಿ. ಒಂದು ಬಸ್ ಸ್ಟ್ಯಾಂಡ್, ಕನಿಷ್ಠ ಬಸ್ ಸ್ಟ್ಯಾಂಡಿಗೆ 17 ಲಕ್ಷದಿಂದ 27 ಲಕ್ಷ. ಅದರಲ್ಲಿ ಏನೂ ಇಲ್ಲ. ಕೆಳಗೆ ಒಂದು ಕಾಂಕ್ರೀಟ್ ಹಾಕಿದ್ದು, ಮೇಲೆ ಒಂದು ತಗಡು ಹಾಕಿದ್ದು ಬಿಟ್ಟರೆ ಇದಕ್ಕೆ 27 ಲಕ್ಷ ಒಂದೊಂದಕ್ಕೆ. ನಾನು ಆಲೋಚನೆ ಮಾಡೋದು, ಈ ಸ್ಮಾರ್ಟ್ ಸಿಟಿಯವರಿಗೆಲ್ಲಾದರೂ ಈ ಹಾಜಿಯವರು ಈಗ ಏನು 55 ಮನೆ ಕಟ್ಟಲಿಕ್ಕೆ ಹೊಟ್ಟಿದ್ದಾರೆ, ಇವರೇನಾದರೂ ಮನೆಯನ್ನು ಸ್ಮಾರ್ಟ್ ಸಿಟಿಯವರಿಗೆ ನೀವೇ ಕಟ್ಟಿಸಿ ಕೊಟ್ರಿ, ದುಡ್ಡು ನಾವು ಕೊಡ್ತೀವಿ ಅಂತ ಹೇಳಿದರೆ, ನನ್ನ ಲೆಕ್ಕದಲ್ಲಿ ಈ ಹಾಜಿಯವ್ರ ಮಕ್ಕಳು ಕಟ್ಟಿಸಿ ಕೊಡ್ತಕ್ಕಂಥ ಈ 900 ಸ್ಕ್ವೇರ್ ಫೀಟ್ ಮನೆ ವಿತ್ ಫರ್ನಿಚರಿಗೆ ಒಂದೊಂದು ಮನೆಗೆ 1.5 ಕೋಟಿಯಿಂದ 2 ಕೋಟಿ ರೂಪಾಯಿ ಚಾರ್ಜ್ ಮಾಡ್ತಿದ್ರಾ ಅಂತ ನಮ್ಮ ಸ್ಮಾರ್ಟ್ ಸಿಟಿಯವರು. ಇದರಲ್ಲಿ ಆಲೋಚನೆ ಮಾಡಿ. ಹಾಗಾದರೆ ಒಬ್ಬ ಪ್ರೈವೇಟ್ ಅವರಿಗೆ ಒಂದು ಡೊನೇಷನ್ ರೂಪದಲ್ಲಿ ಕಟ್ಟಿ ಕೊಡೋಕ್ಕಾಗುತ್ತೆ. ಸೊ ಅದೇ ಜನರು ಕಟ್ಟಿದ ತೆರಿಗೆ ಹಣದಲ್ಲಿ ಈ ಸರ್ಕಾರದ ಸಂಸ್ಥೆಗಳಾದಂಥ ಈ ಸ್ಮಾರ್ಟ್ ಸಿಟಿಯವರಾಗಿರ್ಬೋದು, ಇವರಿಗೆಲ್ಲ ಯಾಕಾಗಲ್ಲ? ಯಾಕೆ ಈ ರೀತಿ ಲೂಟಿ ಮಾಡ್ತಾರೆ? ಇದನ್ನು ಪ್ರಶ್ನೆ ಮಾಡಬೇಕಾಗಿದೆ ನಾವು. ಇದನ್ನೆಲ್ಲ ನಾವು ಲೋಕಾಯುಕ್ತಕ್ಕೆ ಹಾಕ್ಕೊಂಡು ವರ್ಷಗಟ್ಟಲೆ ಎಳೆಯೋದು, ಇಲ್ಲ ಕೋರ್ಟಿಗೆ ಹಾಕ್ಕೊಂಡು ಈ ಕಳ್ಳರ ವಿರುದ್ಧ ನಾವು 5-6 ವರ್ಷ ನಾವು ದುಡ್ಡು ಹಣ ಖರ್ಚು ಮಾಡಿಕೊಂಡು ಇವರು ಸಾಕ್ಷಿ ತಗೊಂಡು ಅಲ್ಲಿ ಹೋಗಿ ತಿರುಗ್ಬೋದು. ಇದೆಲ್ಲ ಮಾಡೋದಕ್ಕಿಂತ ಜನರು ಸಾಮೂಹಿಕವಾಗಿ ಯಾಕೊಂದು ಪ್ರಶ್ನೆ ಕೇಳಬಾರ್ದು? ಇಂಥ ಸ್ಮಾರ್ಟ್ ಸಿಟಿಯಲ್ಲಿ ಕೂತ್ಕೊಳ್ತಕ್ಕಂಥ ಈ ಸೋ ಕಾಲ್ಡ್ ದೇಶ ಸೇವಕ ಮಾಡಲಿಕ್ಕೆ ಬಂದಂಥ ಎಂಜಿನಿಯರ್ಗಳು, ಅವ್ರನ್ನೆಲ್ಲ ಯಾಕೆ ಜನಗಳು ಪ್ರಶ್ನೆ ಮಾಡಬಾರ್ದು? ಲೈನ್ ಹಿಡಿದು ಎಲ್ಲ ಪ್ರಶ್ನೆ ಮಾಡಿರಿ. ನಿಮ್ಮ ತೆರಿಗೆ ಹಣ, ನಿಮ್ಮ ಟ್ಯಾಕ್ಸ್ ಪೇಡ್ ಹಣದಲ್ಲಿ ಮಾಡುವಂಥದ್ದು ಇವಲ್ಲ. ಇಂಥ ಜನರು ಸಾಮೂಹಿಕವಾಗಿ ಯಾವಾಗ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೋ ಆವಾಗ ಈ ನಮ್ಮ ಜನರ ಹಣ ಪೋಲಾಗೋದು ಕಮ್ಮಿ ಆಗುತ್ತೆ. ಇದೇ ರೀತಿ ಬ್ಯೂಟಿಫುಲ್ ಸಮಾಜ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಇದೆ. ಆಲೋಚನೆ ಮಾಡಿ.